ಅಜ್ಜಿಯರು ಎಲ್ಲಡ್ಕಿ ಚೀಲಿದ್ದಂಗಿಲ್ಲ ಇವನು ಮಾರಿ. ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯೋ ಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು, ಆಮೇಲೆ ಮಾಡೋದಿಲ್ಲ. ಏಯ್ ಮಗಳ ನನ್ನ ಹನಿ ಸಿಂಗ ಇವನಪ್ಪ. ಒಂದು ನಿಮಿಷ ಇವನು ಮಾರಿದ್ದಿಟ್ಟಿಷ್ಟು ನೋಡ್ರಿ. ನೋಡ್ರಿ ದಿ ವಿಲನ್ ಪಿಕ್ಚರ್ ನಾವು ಸುದೀಪ್ ಕಣ್ಣ ಕಾಣೋದಿಲ್ಲ. ಐ ಆಮ್ ವಿಲನ್. ಓ ಭ್ರಮೆ. ಹಳೆ ಅಜ್ಜಿಯರು ಎಲ್ಲಡ್ಕಿ ಚೀಲಿದ್ದಂಗಿಲ್ಲ ಇವನು ಮಾರಿ. ಇವನು ಮಾರಿಗೆ ಚುಟ್ಟು ಚುಟ್ಟು ಅಂತೈತಂತೆ. ಅಣ್ಣ ಇಕ್ಕಿ ಮುಸುಡಿ ಒಂದ್ಸರಿ ದಿಟ್ಟಿಸ್ ನೋಡ್ರಿ. ಅದ ಹಳೆ ಮುದುಕಿಯರ್ದು ಹರಿದೋಗಿರೋ ಕೌದಿ ಏರಿ ಬಿದ್ದಂಗಿಲ್ಲ ನನಗೆ. ಬರ್ರಿ ಬರ್ರಿ ಆಮ್ಯಾಗ ಫೋಟೋ ಅನ್ಕೊಂಡ್ ಬರ್ರಿ, ಕೊಡ್ತೀನಿ ಕೌದಿ ಅರ್ಬಿ. ಅಲ್ಲೇ ಮದ್ವೆದು ಹೊಸ್ತ್ರಾಗ ಚಿನ್ನ ರನ್ನ ಮುದ್ದು ಬಂಗಾರ ಅಂತೀರಿ, ಮದ್ವೆಗೆ 1 ವರ್ಷ ಆಗ್ತಿದಂಗ ಕೌದಿ ಅರ್ಬಿನೂ ಹಾಕಿವಿ, ಕಾಂಗ್ರೆಸ್ ಅರ್ಬಿನೂ ಹಾಕಿವಿ. ನಿಮ್ ಹೆಣ ಎತ್ಲಿ. ನಾವು ಗಂಡಸ್ರ ಅಷ್ಟು ಎಲೆಕ್ಷನ್ ಮುಗಿಯೋ ಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು, ಆಮೇಲೆ ಮಾಡೋದಿಲ್ಲ. ಏಯ್ ಮಗಳ ನನ್ನ ಬ್ಯೂಟಿ ಬಗ್ಗೆ ಮಾತಾಡ್ತೀಯ? ಇಷ್ಟೊಂದು ಹೆಂಗಸರು ಬಂದ್ರಲ್ಲ ಯಾಕಂತ ಮಾಡಿ? ಶೋ ನೋಡಕ್ ಬಂದಾರ, ಅದರಲ್ಲೂ ಹುಡುಗಿರು ಬಂದಾರಲ್ಲ ಯಾಕಂತ ಮಾಡಿ? ಪೂಜೆ ಮಾಡಕ್ ಬಂದಾರ, ತೇರ್ ನೋಡಕ್ ಬಂದಾರ, ಈ ಚಿಲ್ಲರ್ ಮಂಜನ್ ನೋಡಕ್ ಬಂದಾರ. ಈ ಚಿಲ್ಲರ್ ಮಂಜ ಅಂದ್ರೆ ಏನಂತ ಅನ್ಕೊಂಡಿದ್ಯಾ? ಮನ್ಸ ಅನ್ಕೊಂಡಿ. ಇಟ್ಸ್ ಅ ಬ್ರಾಂಡ್. ಐ ಲವ್ ಯು ವಿದ್ಯಾ. ವಿದ್ಯೆ ಯಾವಕ್ಕೆ? ಮಮತಾ ಐ ಲವ್ ಯು. ಮಮತಾ. ಕಾವ್ಯ ಐ ಲವ್ ಯು. ಎಲ್ಲ ದೊಡ್ಡ ಕಾವ್ಯ. ಪಕ್ಕಿರಮ್ಮ ಐ ಲವ್ ಯು. ಪಕ್ಕಿರವ್ವ ಯವ್ವ ತಾಯಿ. ಸಿದ್ಲಿಂಗಮ್ಮ ಐ ಲವ್ ಯು. ಗುರ್ಲಿಂಗಿ ಐ ಲವ್ ಯು. ಏ ಬುರ್ಲಿಂಗಮ್ಮ ಐ ಲವ್ ಯು. ಅಷ್ಟಿದ್ದೋರು ಸಿದ್ಲಿಂಗಿನ ಹೋಗಿ ಮದ್ವೆ ಆಗ್ಬೇಕಾಗಿತ್ತು, ನನಗೆ ಯಾಕೆ ಬಂದು ತಾಳಿ ಕಟ್ಟಿದ್ರಿ? ಚಿನ್ನ ನಿನ್ನ ಮದುವೆ ಆದ್ರೆ ಸೂಪರ್ ಆಫರ್ 2 ಸಿಗ್ತಾವಂತ ಮದುವೆ ಆದ ಕಣೆ. ಸೂಪರ್ ಅಂದ್ರೇನು, ಆಫರ್ ಅಂದ್ರೇನು? ಇವಾಗ ಮದುವೆಗ ಹುಡುಗಿ ಚೆನ್ನಾಗಿದ್ರೆ ಸೂಪರ್ ಅಂದ್ರೆ ನಾನು ಅವಳ ತಂಗಿನೂ ಚೆನ್ನಾಗಿದ್ರೆ ಆಫರ್. ಹಿಂಗ ಹೊಡಿತಾಳ ನೋಡ್ರಿ ಅಣ್ಣ ನನ್ನ ಹೆಂಡ್ತಿ. ನಿಮ್ಮ ಮನ್ಯಾಗ ನಿಮ್ಮ ಹೆಂಡ್ತಿ ಹಿಂಗ ಹೊಡಿತಾಳ? ಹೊಡೆದಿರ್ತಾಳ, 14 ಮಂದಿ ಮುಂದಿಲ್ಲ ಹೊಡೆದಿರ್ತಾಳ ಅಂತೀರಿ ಬಿಡ್ರಿ ನೀವು. ಇಲ್ಲೇನು ಅರ್ಧಕ್ಕರ್ಧ ಗಂಡಸ್ರೇನು ಇಷ್ಟಪಟ್ಟು ಬಂದಿಲ್ರಿ, ಅವ್ರ ಮನ್ಯಾಗ ಅವ್ರ ಹೆಂಡ್ತಿ 2 ಕೊಟ್ಟ ಕರ್ಕೊಂಡ್ ಬಂದಿರ್ತಾಳೆ, ಎಷ್ಟಂತ ಮಕ್ಕೊಂತೀನಿ ನಡಿಲ್ಲ ಅಂತ. ಅಲ್ರಿ ಅಣ್ಣಾರ ಮಾತು ಎತ್ತಿದ್ರೆ ಸಾಕಿ, ಹೆಂಗಸರು ಸಂಸಾರದಾಗ ನಾವು ಅಡ್ಜಸ್ಟ್ ಮಾಡ್ಕೋಬೇಕಂತಾರಲ್ಲ, ಜೀವನ ಪೂರ್ತಿ ಸಂಸಾರದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನಾವು ಗಂಡಸ್ರಿ. ಗಂಡಸ್ರು ನಮ್ಮ ಸಂಸಾರ ಅಡ್ಜಸ್ಟ್ಮೆಂಟ್ ಹಸೆ ಮನೆ ಒಳಗೆ ಶುರುವಾಗಿರುತ್ತೆ. ತಾಳಿ ಇಟ್ಕೊಂಡು 1 ತಾಸಾಗಿರುತ್ತೆ, ನಾಯಿಗತಿ ಹಿಂಗೆ ಕುಂದಿರ್ತೀವಿ. ಈಗ ಬರ್ತಾಳ ಆಗ ಬರ್ತಾಳ ಅಂತ 1 ತಾಸಾದ್ಮೇಲೆ 1 kg ಮೇಕಪ್ ಮಾಡ್ಕೊಂಡು ಹಿಂಗೆ ಬರ್ತಾಳೆ, ಟ್ಯಾಂಕ್ ನಕ್ಕನ ಟ್ಯಾಂಕ್ ನಕ್ಕ. 1 ತಾಸು ತನಕ ಹಸೆ ಮನೆ ಮ್ಯಾಗ ಕುತ್ಕೊಂಡು ನೀವೇನು ಶೇಂಗಾ ಹರಿತಿರ್ತೀರೇನ? ಎದುರುಗಡೆ ಸಣ್ಣಗಿರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ, ಅವ್ರಕ್ಕಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಜಾಸ್ತಿ ಮಾಡ್ಕೊಂಡು ಬರ್ತೇವಪ್ಪ. ಮೇಕಪ್ ಮಾಡ್ಕೊಂಡು ಸ್ಟೇಜಿಗೆ ಬರ್ಬೇಕು ನೀವು, ಇಲ್ಲಾಂದ್ರೆ ಹೆಣ್ಣು ಅಂತ ಯಾವ ನಾಯಿ ಕಂಡು ಹಿಡಿಬೇಕು ನಿಮ್ನ. ಅಣ್ಣ ಅಳಬಾರ್ದು ಸುಮ್ನಿರ ಯಪ್ಪ. ಅಣ್ಣ ಒಂದು ಮಾತು ಹೇಳ್ತೇನೆ ತಿಳ್ಕೊರಿ. ಇನ್ನೊಂದು ವಿಷಯ, ಈ ಜಗತ್ತಿನ ಈ ಹೆಣ್ಣು ಕೊಟ್ಟು ಮಾವರು ಇರ್ತಾರಲ್ಲ ಹುಡುಗಿಯರ ಅಪ್ಪಾರು, ಜಗತ್ತಿನೊಳಗೆ ಅತಿ ದೊಡ್ಡ ಡೌ ನನ್ನ ಮಕ್ಕಳಂದ್ರೆ ಅವ್ರ ನೋಡಿ. ಯಾಕಂತೀಯ? ಹುಡುಗಿ ಕೈಯಾಗ ಕೊಟ್ಟು ಅಳಿ ಅಂದ್ರ ನನ್ನ ಮಗಳು ಹೂ ಸಾಕ್ದಂಗೆ ಸಾಕಿವ್ರಿ ಅಂತಾರ. ನಮ್ಮ ಮನೆ ನಮ್ಮವ್ವ ನಮ್ಮಪ್ಪ ನಮ್ಮನೇನು ಹಂದಿ ಸಾಕ್ದಂಗೆ ಸಾಕಿರ್ತಾರನ, ನಮ್ಮನ್ನು ಚಂದಗ ಸಾಕಿರ್ತಾರ. ನಮ್ಮ ಅಪ್ಪನ ಸುದ್ದಿ ಎತ್ತ ಬೇಡ. ನಿಮ್ಮವ್ವ ಅದೇ ನಮ್ಮ ಅತ್ತಿ ಹಸೆ ಮಣದಾಗ ಡ್ರಾಮಾ ಚಾಲು. ಯವ್ವ ನೀನ ನನ್ನ ಸೊಸಿ ಅಲ್ಲ ಯವ್ವ, ಮಗಳು ಸಾಕ್ಯಣ್ಣಂಗ ಸಾಕ್ಯಂತೀನ. ಏನು ಶಟಿಬ್ಯಾನಿ ಬಂದು ಈಗ ಸಾಯ್ತಾಳೋ ಇನ್ನೊಂದು ತಾಸಿಗೆ ಸಾಯ್ತಾಳೋ ಅನ್ನೋಷ್ಟು ಡ್ರಾಮಾ. ನಿಮ್ಮ ಅವ್ವನ ಹಿಡ್ಕೊಂಡು ಡ್ರಾಮಾ ಕಂಪ್ನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು. ನಮ್ಮ ಅವ್ವನ ಬಗ್ಗೆ ಅಷ್ಟು ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ಬರ್ತೀವಿ ಹೊಡಿತೀರಿ ನಿಮ್ಮವ್ರು? ಅಷ್ಟು ವರ್ಷ ಸಾಕಿರೋ ಅವ್ರ ಅವ್ವ ಅಪ್ಪನ ಬಿಟ್ಟು ಬರ್ತಾರ, ಬರ್ತಾಳ ನಮ್ಮವ್ವ ನಮ್ಮ ಅಪ್ಪನ ವೃದ್ಧಾಶ್ರಮಕ್ಕೆ ಬಿಟ್ಟು ಬಿಡ್ತಾರ. ಅಷ್ಟೆಲ್ಲ ಡವ್ ಬಿಡು. ಇನ್ನೊಂದು ವಿಷಯ ಗೊತ್ತಾ ನಿಂಗೆ? ಈ ಮದುವೆ ಯಾಕಾದ್ರೆ ಆದ್ವಿ ಅಂತ ಈ ಮೆರವಣಿಗೆ ಮಾಡ್ಕೊಂಡು ಊರು ತುಂಬ ಹೆಣದ ಗತಿ ಮೆರವಣಿಗೆ ಮಾಡ್ಕೊಂಡು ಯಾಕೆ ಬರ್ತಾರೆ ಹೇಳಿ? ನಮ್ಮನ್ನ ಅಲ್ಲೇ ಎಲ್ಲಾರು ತಪ್ಪಿಸ್ಕೊಂಡು ಹೋಗೋ ಮಗನ ಅಂತ. ಆದ್ರೆ ನಾವು ಗಂಡಸ್ರು ದೊಡ್ಡ ನನ್ನ ಮಕ್ಕಳು ನಿಮ್ಮ ಹತ್ರನ ಸಾಯ್ತೇವೆ. ಇನ್ನೊಂದು ವಿಷಯ ಗೊತ್ತಾ? ಈ ಮದುವೆ ಮನೆಯಾಗ ಅಕ್ಷತೆ ಕಾಳನ ಹಿಂಗ ಹಾರ್ಯಾರಿ ಹೋಗಿತಾರ. ಕೇಳು ಯಾಕೆ ಹೋಗಿತಾರೆ? ಸಾಯ್ ನನ್ನ ಮಗನ ಅಂತಿರ್ತಾರ. ಎಷ್ಟು ಮಾತಾಡ್ತೇನೆ ನೀನು, ಹೆಣ ಎತ್ಲಿ. ನಿನ್ನ ಸಲುವಾಗಿ ನನ್ನ ಫ್ರೆಂಡ್ಸ್ ರೇಖಾ, ಅನಿತಾ, ಸುನೀತಾ, ವಿನುತಾ ಅವರೆಲ್ಲರನ್ನು ಬಿಟ್ಟು ಬಂದೇನಿ. ಯಪ್ಪ ಎಂತೆಂತ ಫಿಗರ್ ಬಿಟ್ಟು ಬಂದಾಳು ಮರಿಯ. ಎಲ್ಲರೂ ಕರ್ಕೊಂಡ್ ಎಲ್ಲರೂ ಸೇರಿ ಸಂಸಾರ ಮಾಡೋಣ. ಇರೋಳು ಒಬ್ಬಳನ್ನೇ ಮೇಂಟೈನ್ ಮಾಡಕ್ ಆಗಂಗಿಲ್ಲ, ನಿನ್ಗೆ ಅವತ್ತೆಲ್ಲ ಬಿಟ್ಟು ಸಂಸಾರ ಮಾಡ್ತೀನಿ ನೀನು. ಎಷ್ಟು ಮಾತಾಡ್ತಾರೆ ಹೆಂಗಸರು. ಅಣ್ಣ ಹೆಂಗಸರು ಮಾತಾಡಬಾರ್ದಂದ್ರೆ ಗಂಡಸರು ಒಂದು ಐಡಿಯಾ ಮಾಡ್ಬೇಕು ನಾವು. ಈ ಹೆಂಗಸರು ಲಿಪ್ಸ್ಟಿಕ್ ಹಚ್ಚೋ ಜಾಗದಾಗ ಪೆವಿಸ್ಟಿಕ್ ಇಟ್ಬಿಡ್ಬೇಕು, ಜೀವನ ಪೂರ್ತಿ ಮಾತಾಡಿರ್ಬಾರ್ದು. ಇನ್ನೊಂದು ವಿಷಯ,
ಈ ಗೋರ್ಮೆಂಟ್ನವ್ರು 500 ನೋಟು 1000 ನೋಟು ಬ್ಯಾನ್ ಮಾಡಿದ್ರಲ್ಲ, ಹಂಗೆ ಇದುವರೆಗೂ ನಡೆದಿರೋ ಮದುವೆನೆಲ್ಲ ಬ್ಯಾನ್ ಮಾಡಿಬಿಡ್ಬೇಕು. ಹಾಂ ಅಂತ ಇನ್ನೊಂದು ಸಿಗುತ್ತಂತ ನೀವು ಅಷ್ಟು ಸುಲಭ ಸಿಗದ. ಅಲ್ಲ ಇಷ್ಟು ಮಾತಾಡಕತ್ತೀರಂತಂದ್ರ ನಿಮ್ಮ ಮನಸ್ಸಿನಾಗ ಯಾವಾಕೆ ಆದ್ರೂ ಅದಾಳೇನು? ಅಯ್ಯೋ ಅದೆಲ್ಲ ಒದ್ದಾನೋದ್ ಕಾಲದಲ್ಲಿತ್ತು ಬಿಡು. ಯಾವ ಕಾಲದಲ್ಲಿ? ಅದೆಲ್ಲ ಇವಾಗ ಯಾಕೆ ನೆನಪು ಮಾಡ್ತೀಯ ಬಿಡು. ಅದೆಲ್ಲ ಈಗ ಹೇಳಬೇಕು, ಹೇಳ್ರಿ. ಅದೊಂದ್ಸರಿ ಬರ್ದೇವ್ ಜಾತ್ರೆಗೆ ಬಂದಾಗ ನೀನು ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಳ್ಳಂಗಿಲ್ಲ. ನೀನು ಬೇಜಾರಾಗ್ಬಾರ್ದು. ನಾನು ಹೊಟ್ಟೆ ಬೇಜಾರು ಮಾಡ್ಕೊಳ್ಳಂಗಿಲ್ಲ. ಯಾವಾಗ ನೀನು ಅಳಬಾರ್ದು. ನಾಳಂಗಿಲ್ಲ. ಯಾವಾಗ ನೀನು ಹೊಡಿಬಾರ್ದು. ಹೊಡೆಯಂಗಿಲ್ಲ. ಯಾವಾಗ ಅವಳು ನನ್ನ ಚಿನ್ನ, ಅವಳು ನನ್ನ ಬಂಗಾರ, ಅವಳು ನನ್ನ ಪ್ರೀತಿಯ ರಾ 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 ರಾಗಿಣಿ. ಚಿನ್ನ, ನಿನಗಿಂತ ಮಾಸ್ಟರ್ ಪೀಸ್ ನಾ ಬ್ರಹ್ಮ ಸೃಷ್ಟಿ ಮಾಡ್ರಕ್ಕೆ ಸಾಧ್ಯನೇ? ನೋವೇ ಚಾನ್ಸೇ. ಇಲ್ಲಿ ಕೂತಿರೋ ಹಿರಿಯರೇ ಹೇಳಿಲ್ವಾ ಏನಂತ? ಗಂಡ ಹೆಂಡತಿ ಜಗಳ ಉಂಡು ಮಲಗೋರ್ಗು ಮಾತ್ರ ಅಂತ. ಅವ್ರು ಇನ್ನೊಂದು ಮಾತು ಹೇಳಿದಾರೆ ಕಣೆ. ಏನಂತ? ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ. ನಂಗೂ ಗೊತ್ತು, ಗಂಡಿಲ್ಲ ಅಂದ್ರೆ ಹೆಣ್ಣಿಲ್ಲ, ಹೆಣ್ಣಿಲ್ಲ ಅಂದ್ರೆ ಗಂಡಿಲ್ಲ, ಇಬ್ರು ಇಲ್ಲ ಅಂದ್ರೆ ಈ ಪ್ರಕೃತಿ ಇಲ್ಲ, ಈ ಭೂಮಿ ಇಲ್ಲ ಅಂತ. ಎಷ್ಟು ಒಳ್ಳೆ ಮಾತಾಡ್ತೀನಿ. ಆದ್ರೆ ನೀವು ಮಾಡೋ ಒಣ ದಿಮಾಕಿಗೆ ಬೈಯೋದು ನಾನು. ನಾನೇನ್ ದಿಮಾಕ್ ಮಾಡ್ತೀನಿ? ನಮ್ಮಿಬ್ರದ್ದು ರಾಡಿ ಇದ್ದಿದ್ದೈತಿ. ಎಲ್ಲಾರ್ದು ರಾಡಿ ಇದ್ದಿದ್ದೈತಿ.